ಎಚ್.ಡಿ. ರೇವಣ್ಣರ ನಿವಾಸಕ್ಕೆ ಮನೆ ದೇವರ ಪ್ರಸಾದವನ್ನು ತಂದುಕೊಟ್ಟಿದ್ದಾರೆ ಅರ್ಚಕರು. ದೇವೇಶ್ವರ ದೇಗುಲದಿಂದ ಮನೆಗೆ ಪ್ರಸಾದವನ್ನು ತಂದುಕೊಟ್ಟಿದ್ದಾರೆ ಅರ್ಚಕರು. ಸಂಕಷ್ಟದ ನಡುವೆ ದೇವರ ಮೊರೆ ಹೋದಂತ ಎಚ್.ಡಿ. ರೇವಣ್ಣ ಕುಟುಂಬ ರೇವಣ್ಣರ ನಿವಾಸಕ್ಕೆ ಮನೆ ದೇವರ ಪ್ರಸಾದವನ್ನು ತಂದುಕೊಟ್ಟಿದ್ದಾರೆ. ದೇವೇಶ್ವರ ದೇಗುಲದಿಂದ ಮನೆಗೆ ಅರ್ಚಕರು ಪ್ರಸಾದವನ್ನು ತಂದುಕೊಟ್ಟಿದ್ದಾರೆ. ಸಂಕಷ್ಟದ ನಡುವೆ ದೇವರ ಮೊರೆ ಹೋಗಿತ್ತು ಎಚ್.ಡಿ. ರೇವಣ್ಣರ ಕುಟುಂಬ. ಈ ಹಿನ್ನೆಲೆಯಲ್ಲಿ ಅರ್ಚಕರನ್ನ ತಪಾಸಣೆ ಮಾಡಿ ಒಳಗೆ ಬಿಟ್ಟಿದ್ದಾರೆ ಪೊಲೀಸರು. ಎಸ್ಐಟಿ ಪರಿಶೀಲನೆಗೆ ಮುನ್ನ ಮನೆಗೆ ಬಂದ ದೇವರ ಪ್ರಸಾದ ದೇವೇಶ್ವರ ದೇವರ ಪ್ರಸಾದ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಿಂದ ಪ್ರಸಾದವನ್ನು ತಂದುಕೊಟ್ಟರು ಅರ್ಚಕರು. ಕೆಲವೇ ಕ್ಷಣಗಳಲ್ಲಿ ರೇವಣ್ಣರ ನಿವಾಸಕ್ಕೆ ಎಸ್ಐಟಿ ತಂಡ ಆಗಮಿಸುತ್ತೆ. ಬಟ್ ಬಿಗಿಯಾದಂತಹ ಪೊಲೀಸ್ ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಅರ್ಚಕರು ಏನು ತಂದುಕೊಟ್ಟಿದ್ದಾರೆ ಅನ್ನೋದನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡಿ ದೇವೇಶ್ವರನ ಪ್ರಸಾದವನ್ನ ಪರಿಶೀಲಿಸಿ ಬಳಿಕ ಅರ್ಚಕರನ್ನ ಎಚ್.ಡಿ. ರೇವಣ್ಣರ ಮನೆಯ ಒಳಗಡೆ ಕಳುಹಿಸಲು ಅನುಮತಿಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಮನೆ ದೇವರ ಮೊರೆ ಹೋಗಿದೆ ಎಚ್.ಡಿ. ರೇವಣ್ಣರ ಕುಟುಂಬ. ಈ ನಿಟ್ಟಿನಲ್ಲಿ ದೇವರ ಪ್ರಸಾದವನ್ನ ಮನೆಯೊಳಗಡೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಪೊಲೀಸರು ತಪಾಸಣೆಯನ್ನ ನಡೆಸಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಕವರ್ನಲ್ಲಿ ಏನಿದೆ, ಬ್ಯಾಗ್ನಲ್ಲಿ ಏನಿದೆ ಅನ್ನೋ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಸವನಗುಡಿಯ ನಿವಾಸಕ್ಕೆ ಕೇರಳದಿಂದ ಒಬ್ಬ ವಿಭೂತಿಯನ್ನ ತಂದುಕೊಡೋಕ್ಕೆ ಬಂದಿದ್ರು. ಅವ್ರನ್ನ ಕೂಡ ಪೊಲೀಸರು ಹಾಗೆ ವಾಪಸ್ಸನ್ನ ಕಳಿಸಿದ್ರು. ಒಂದು ಕಡೆ ನಿನ್ನೆಯ ದೃಶ್ಯವನ್ನ ನೋಡ್ತಾ ಇದ್ರಿ. ನಿನ್ನೆ ಬಸವನಗುಡಿಯ ನಿವಾಸಕ್ಕೆ ವಿಭೂತಿಯನ್ನ ವ್ಯಕ್ತಿಯೊಬ್ಬರು ತಂದಿದ್ರು. ಪೂಜೆಯನ್ನ ಮಾಡಿಸಿ ವಿಭೂತಿಯನ್ನ ತಂದಂತ ವ್ಯಕ್ತಿ ವಿಜಯ್ ಕುಮಾರ್. ಕೇರಳದಲ್ಲಿ ಪೂಜೆಯನ್ನ ಮಾಡಿಸಿ ರೇವಣ್ಣರ ಕುಟುಂಬಕ್ಕೆ ಏನೂ ಆಗಬಾರ್ದು, ಅವ್ರಿಗೆ ಬಂದಿರುವಂಥ ಸಂಕಷ್ಟದಿಂದ ಅವ್ರು ಪಾರಾಗಬೇಕು ಅಂತ ಪೂಜೆಯನ್ನ ಮಾಡಿಸಿ ವಿಭೂತಿಯನ್ನ ತಂದಿದ್ರು ನಿನ್ನೆ ಬಸವನಗುಡಿಯಲ್ಲಿ. ಇನ್ನು ಇವತ್ತು ಹೊಳೆನರಸೀಪುರ ನಿವಾಸಕ್ಕೆ ದೇವೇಶ್ವರ ಪ್ರಸಾದ ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಎಸ್ಐಟಿ ಅಧಿಕಾರಿಗಳ ಆಗಮನಕ್ಕೂ ಮುನ್ನ ದೇವರ ಮೊರೆ ಹೋದಂತ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ದೇವೇಶ್ವರ ದೇವರ ಪ್ರಸಾದ ತಂದಿದ್ಯಾರು? ಈಗ ಅವ್ರನ್ನ ಒಳಗಡೆ ಕಳಿಸಲಾಗಿದ್ಯಾ? ಹೇಗೆ ಸಂದೇಶ್? ಮಧುಸೂದನ್, ಇವತ್ತು 11:30 ಸುಮಾರಿಗೆ ಎಸ್ಐಟಿ ತಂಡ ಏನು ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಾಂಬಿಕಾ ನಿಲಯದ ಮೇಲೆ ಈಗಾಗಲೇ ಏನು ಅಲ್ಲಿಗೆ ಭೇಟಿ ಕೊಟ್ಟು ಸ್ಥಳ ಮಹಜರನ್ನ ಮಾಡ್ತಾರೆ. CRPC 165 ಅಡಿಯಲ್ಲಿ ಇಲ್ಲಿ ಸ್ಥಳ ಮಹಜರು ಕೂಡ ಆಗುತ್ತೆ. ಅದಕ್ಕೂ ಮುನ್ನ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಆ ಒಂದು ನಿವಾಸದ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಬ್ಯಾರಿಗೇಡ್ಗಳನ್ನ ಕೂಡ ಹಾಕಲಾಗಿದೆ. ಬ್ಯಾರಿಗೇಡ್ಗಳನ್ನ ಹಾಕಿ ಒಂದು ಈಗಾಗಲೇ ರಿಸರ್ವ್ ವ್ಯಾನ್ ಅನ್ನ ಕೂಡ ಕರೆಸಲಾಗಿದೆ. ಅಂದ್ರೆ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೊಳೆನರಸೀಪುರ ನಗರ ಪೊಲೀಸರು ಈಗಾಗಲೇ ಬಂದೋಬಸ್ತನ್ನ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಏನು ದೇವೇಗೌಡರ ಹುಟ್ಟೂರಾದಂತ ಹರದನಹಳ್ಳಿಯಿಂದ ಅವರ ಒಂದು ಮನೆ ದೇವರೇನಿದೆ ದೇವೇಶ್ವರ ದೇವಾಲಯದಿಂದ ಅರ್ಚಕರು ಪ್ರಸಾದವನ್ನ ತಂದು ಕೊಟ್ಟಿರುವಂತದ್ದು. ಅಂದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ರೇವಣ್ಣ ಅವರು ಹೋಮ ಹವನಗಳಾಗಿರ್ಬೋದು, ಜೊತೆಗೆ ದೇವರ ಮೊರೆಯನ್ನ ಹೋಗ್ತಾ ಇದ್ರು. ಇವತ್ತು ಎಸ್ಐಟಿ ತಂಡ ಏನು ಸ್ಥಳ ಮಹಜರಿಗೆ ಆಗಮಿಸುವ ಮುನ್ನ ಆ ಒಂದು ಪ್ರಸಾದವನ್ನ ಕೊಡಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕರ ಒಂದು ಕಂಪ್ಲೀಟ್ ಆದ ಪರಿಶೀಲನೆಯನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಏನು ಚೆನ್ನಾಂಬಿಕಾ ನಿಲಯ ಇದೆ, ಇಲ್ಲಿ ಒಳಗೆ ಹೋದಂತ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನ ಕೂಡ ಮಾಡಲಾಗುತ್ತೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅರ್ಚಕರನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿ ಅವರನ್ನ ಒಳಗೆ ಕಳಿಸಲಾಯಿತು. ಈಗಾಗಲೇ ಅರ್ಚಕರು ಕೂಡ ಪ್ರಸಾದವನ್ನ ಕೊಟ್ಟು ಈಗ ವಾಪಸ್ ತೆರಳಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಎಸ್ಐಟಿ ತಂಡ ಭೇಟಿ ಕೊಡುತ್ತೆ. ಅದಕ್ಕೂ ಮುನ್ನ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೆ DYSP ಜೊತೆಗೆ ಸಬ್ ಇನ್ಸ್ಪೆಕ್ಟರ್ 3 ಜನರು ಕೂಡ ಮಹಿಳಾ ಸಿಬ್ಬಂದಿಗಳ ಜೊತೆಯಲ್ಲಿ ಈಗಾಗಲೇ ಬಂದಿದ್ದಾರೆ. ಬಂದು ಇಲ್ಲಿ ಅವ್ರಿಗೆ ಇಂಟಿಮೇಟ್ ಅನ್ನ ಮಾಡಿದ್ದಾರೆ. ಹೆಂಗಂದ್ರೆ ಈಗ ಸ್ಥಳ ಮಹಜರಿಗೆ ಆಗಮಿಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ಗಳು ಅಂದ್ರೆ ಮಾನಿಟರ್, CPU ಹಾಗೆ ಕೀಬೋರ್ಡ್ ಗಳನ್ನ ಈಗಾಗಲೇ ತಂದಿದ್ದಾರೆ. ಜೊತೆಗೆ ಪ್ರಿಂಟರ್ ಅನ್ನ ಕೂಡ ತಂದಿದ್ದಾರೆ. ಯಾಕಂದ್ರೆ ಒಳಗಡೆ ಮಹಜರು ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ವಸ್ತುಗಳನ್ನ ಪಂಚನಾಮೆ ಮಾಡಬೇಕಾಗುತ್ತೆ. ಪಂಚನಾಮೆಯ ಬಳಿಕ ಪ್ರಿಂಟ್ಔಟ್ ಅನ್ನ ಕೂಡ ತೆಗಿಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ಪ್ರಿಂಟರ್ ಅನ್ನ ಕೂಡ ಒಳಗಡೆ ತೆಗೆದುಕೊಂಡು ಹೋಗಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಎಸ್ಐಟಿ ತಂಡ ಸ್ಥಳ ಮಹಜರಿಗಾಗಿ ಹೊಳೆನರಸೀಪುರದ ಚೆನ್ನಾಂಬಿಕಾ ನಿಲಯಕ್ಕೆ ಆಗಮಿಸ್ತಾರೆ. ಆಗಮಿಸಿ ಇಲ್ಲಿ ಸ್ಥಳ ಮಹಜರು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.